ದಿನ ಹೆಣ್ಣು ಮಕ್ಕಳ ಒಂದು ಜೀವನವನ್ನು ಹಾಳು ಮಾಡಿರ್ತಕ್ಕಂಥ ಈ ವ್ಯಕ್ತಿಗೆ ಇಷ್ಟೂ ದಿವಸ ಗೊತ್ತಿಲ್ಲದವರಿಗೆ ಕದ್ದು ಮುಚ್ಚಿ ನಾಟಕ ಆಡಿ ಅದೇ ವ್ಯಕ್ತಿಗೆ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಟಿಕೆಟ್ ಕೊಟ್ಟು ಬೇಟಿ ಬಚಾವೋ ಬೇಟಿ ಅಂತ ಹೇಳ್ತಿದ್ದಂತಹ ಪ್ರಧಾನಿ ಮೋದಿಯವರು ಕೂಡ ಅಂಥ ವ್ಯಕ್ತಿಯನ್ನು ಬೆಂಬಲಿಸಿರ್ತಕ್ಕಂಥದ್ದು ನಿಜವಾಗಲೂ ನಾಚಿಕೆಗೇಡಿನ ವಿಚಾರ ಆಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಇನ್ನೊಬ್ಬ ಇಂಥ ನೀಚ ಕೆಲಸಕ್ಕೆ ಇಳಿಯದ ರೀತಿಯಲ್ಲಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು. ಆತ ಎಲ್ಲೇ ಇದ್ದರೂ ಕೂಡ ಆತನನ್ನು ಬಂಧಿಸಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಮಂಡ್ಯ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ. ಇಲ್ಲ ಇನ್ನು ಮುಂದೆ ಅವರು ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇನ್ನೂ ಉಗ್ರ ಪ್ರತಿಭಟನೆಯನ್ನು ಮುಂದಿನ ದಿನದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘಟನೆಗಳು ಮಾಡಬೇಕಾಗುತ್ತದೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಸಂಘಟನೆಗಳು, ರೈತ, ದಲಿತ, ಕಾರ್ಮಿಕ, ಮಹಿಳಾ ಸಂಘಟನೆಗಳೆಲ್ಲವೂ ಸೇರಿಕೊಂಡು ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಅಯೋಗ್ಯ, 3000 ಹೆಣ್ಮಕ್ಳ ಮೇಲೆ ಅತ್ಯಾಚಾರವನ್ನು ಮಾಡಿ ಏಡಿ ಥರ ಹೋಗಿ ಹೊರದೇಶದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾನೆ. ಅವನನ್ನು ಈ ಕೂಡಲೇ ಬಂಧಿಸಿ ಎಳತಂದು ಕಠಿಣವಾಗಿರುವಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ಸಾಂಕೇತಿಕವಾಗಿರುವಂತಹ ಅವನ ಒಂದು ಪ್ರಜ್ವಲ್ ರೇವಣ್ಣನ ಪ್ರತಿಕೃತಿಯನ್ನು ದಹನ ಮಾಡುವಂತಹ ಒಂದು ಪ್ರತಿಭಟನೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇವತ್ತು JDS ಮತ್ತು BJP ಪಕ್ಷ ಏನಿದೆ, ಈ ಎರಡೂ ಪಕ್ಷಗಳು ಕೂಡ ತಮ್ಮ ಒಂದು ಸ್ವಾರ್ಥ ರಾಜಕಾರಣಕ್ಕೆ ಮೈತ್ರಿಯನ್ನು ಮಾಡಿಕೊಂಡು ಪದೇ ಪದೇ ಹೆಣ್ಣು ಮಕ್ಕಳುಗಳಿಗೆ ಅಪಮಾನ ಮಾಡುವಂತಹ, ಹೆಣ್ಣು ಮಕ್ಕಳ ಘನತೆಯ ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಈ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಅಯೋಗ್ಯ, ಇದನ್ನು 3000 ಹೆಣ್ಣು ಮಕ್ಕಳ ಜೊತೆಗೆ ಒಂದು ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಂಥ ಪೆನ್ ಡ್ರೈವ್ ಪ್ರಕರಣ ಮುಂಚೆನೇ ಬೆಳಕಿಗೆ ಬಂದು JDS ಮತ್ತು BJP ಅವರಿಗೆ ಮೊದಲೇ ಗೊತ್ತಿದ್ರೂ ಕೂಡ ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು, ಅಥವಾ JP ನಡ್ಡಾ ಆಗಿರ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಸೊ ಇಷ್ಟೆಲ್ಲ ಪ್ರಕರಣಗಳು ಇದ್ದಾಗಲೂ ಕೂಡ ಈ ಒಂದು BJP ಪಕ್ಷ ಮತ್ತು JDSನ ಕುಮಾರಸ್ವಾಮಿ ಅವರು ಇದೊಂದು ಬಾರಿ ಪ್ರಜ್ವಲ್ ರೇವಣ್ಣನನ್ನು ಮತ ಹಾಕಿ ಗೆದ್ದಿಸ್ಬಿಟ್ಟು ನನ್ನನ್ನು ಗೆದ್ದಿಸ್ದಾಗೆ ಅನ್ನೋ ಥರದ ಒಂದು ಬೇಡಿಕೆಯನ್ನು ಜನರ ಮುಂದೆ ಇಟ್ಟಿದ್ರು. ಅದೇ ಈ ಪ್ರಕರಣ ಆಚೆಗೆ ಬಂದಿದ ತಕ್ಷಣ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಷ್ಟು ನಾಲ್ಗೆ ಇದೆ ಕುಮಾರಸ್ವಾಮಿ ಅವರೇ? ಒಂದು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ನೀವು? ಮತ್ತು ಹೆಣ್ಣು ಮಕ್ಕಳನ್ನ ಏನಂತ ಅಂದ್ಕೊಂಡಿದ್ದೀರಿ? ನಿಮ್ಮದೇ ವಂಶದ ಒಂದು ಕುಡಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಸಂಸದ ಸ್ಥಾನದಲ್ಲಿ ಕುಂತ್ಕೊಂಡು ರೈತರು, ಬಡವರು, ಕಾರ್ಮಿಕರ ಪರವಾಗಿ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ಅದನ್ನೆಲ್ಲವನ್ನು ಬಿಟ್ಟು ಈತ ಸಂಸದನಾಗಿದ್ದಂತಹ ಅಷ್ಟೂ ದಿನವೂ ಕೂಡ ತನ್ನ ಒಂದು ಅಧಿಕಾರ, ಹಣ ಇದೆಲ್ಲವನ್ನು ಕೂಡ ದುರ್ಬಳಕೆಯನ್ನು ಮಾಡ್ಕೊಂಡು ದರ್ಪದಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನು ಕೂಡ ನಾನು ಬಳಸ್ಕೊಂಡು ಟಿಶ್ಯೂ ಪೇಪರ್ ಥರ ಬಿಸಾಕ್ಬೋದು ಅನ್ನೋ ಥರದ ಒಂದು ದಾಷ್ಟ್ಯವನ್ನು, ದುರಹಂಕಾರವನ್ನು ತೋರಿಸಿದನಲ್ಲ. ಇವನಿಗೇನಾದರೂ ಮಾನ, ಮರ್ಯಾದೆ, ನಾಚಿಕೆ ಅನ್ನುವಂಥದ್ದು ಇದೆಯಾ? ನಿಮ್ಮ ಮನೆತನದವರಿಗೆ ಗೌರವ ಅನ್ನುವಂಥದ್ದು ಇದೆಯಾ? ಇಂಥವನನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ನೈತಿಕತೆ ಅನ್ನುವಂಥದ್ದು ಇದೆಯಾ? ಅಷ್ಟೇ ಅಲ್ಲದೆ ಇವತ್ತು ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರು ಇವತ್ತು ಪ್ರಜ್ವಲ್ ರೇವಣ್ಣನ ಪರವಾಗಿ ಪ್ರಚಾರಕ್ಕೆ ಬಂದು ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಿದ್ರೆ ನನಗೆ ಮತ ಹಾಕಿ ಗೆಲ್ಲಿಸಿದಂಗೆ, ನೀವು ಈತನಿಗೆ ಮತ ಹಾಕಿ ಗೆಲ್ಲಿಸಿ ಅಂತ ಹೇಳಿ ಕೇಳ್ತಾರೆ ಅಂತಂದರೆ ಪ್ರಧಾನಿಯವರೇ, ನಿಮ್ಮ ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲೋಯ್ತು? ನೀವು ಪ್ರತಿ ಸಲವೂ ಕೂಡ ನಾವು ನೋಡ್ತಾನೆ ಬರ್ತಾ ಇದ್ದೀವಿ, ಅತ್ಯಾಚಾರಿಗಳನ್ನ, ಭ್ರಷ್ಟರನ್ನ, ಕಾಮುಕರನ್ನ ನಿಮ್ಮ ಪಕ್ಷದಲ್ಲಿ ತುಂಬಿಸ್ಕೊಂಡು ಇಡೀ ದೇಶದ ಹೆಣ್ಣು ಮಕ್ಕಳನ್ನ ಬಲಿ ತಗೊಳ್ಳಕ್ಕೆ ಹೊರಟಿದ್ದೀರಾ. ಈ ಹಿಂದೆ ಬಿಲ್ಕಿಸ್ ಬಾನು ಅನ್ನುವಂಥ ಹೆಣ್ಣುಮಕ್ಕಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತಹ, ಒಬ್ಬ ಗರ್ಭಿಣಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂತಹ ಅತ್ಯಾಚಾರಿಗಳನ್ನ ಸ್ವತಂತ್ರ ಮಹೋತ್ಸವದ ಸಂದರ್ಭದಲ್ಲಿ ಸನ್ನಡತೆ ಆಧಾರದ ಮೇಲೆ ನೀವು ಬಿಡುಗಡೆ ಮಾಡ್ಕೊಂಡು ಹಾರ ತುರಾಯಿ ಹಾಕೊಂಡು ವೆಲ್ಕಮ್ ಮಾಡ್ಕೊಂತೀರಿ. ಇದೇ ಒಂದು ದೆಹಲಿಯ ಮಹಿಳಾ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಬ್ರಿಜ್ಭೂಷಣ್ ಸಿಂಗ್ನ ಮೇಲೆ ಇರುವಂಥ ಕೇಸುಗಳೆಲ್ಲವನ್ನು ಕೂಡ ಹಲ್ಲೆಗಳದು. ಇವತ್ತು ಆತನ ಮಗನಿಗೆ ದೆಹಲಿನಲ್ಲಿ ನೀವು ಸಂಸದನ ಸ್ಥಾನಕ್ಕೆ ಟಿಕೆಟ್ ಕೊಟ್ಟು ಕೂರಿಸಿದಿರಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಅಡ್ರೆಸ್ ಪ್ರಕರಣ ಇರ್ಬೋದು, ಬೇರೆ ಬೇರೆ ಎಲ್ಲ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಪ್ರಕರಣಕ್ಕೂ ಕೂಡ ಗಂಭೀರವಾಗಿ ನ್ಯಾಯ ಒದಗಿಸ್ಕೊಡೋದ್ರ ಬದಲಿಗೆ ಅತ್ಯಾಚಾರಿಗಳ ಪರವಾಗಿ, ಅಪರಾಧಿಗಳ ಪರವಾಗಿ ನೀವು ನಿಂತ್ಕೊಳ್ತಾ ಇದ್ದೀರಿ ಅಂತಂದರೆ ಈ ದೇಶದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ನೈತಿಕತೆ ಮತ್ತು ಅರ್ಹತೆ ಯಾವುದೂ ಇಲ್ಲ. ಜೊತೆಗೆ ಇವತ್ತು ಒಂದಲ್ಲ ಎರಡಲ್ಲ 3000 ಹೆಣ್ಣು ಮಕ್ಕಳುಗಳು ಅಂತಂದರೆ ಇಡೀ ಭಾರತ ದೇಶ ಬೇರೆ ಬೇರೆ ದೇಶದವರ ಎದುರಿಗೆ ತಲೆ ತಗ್ಗಿಸ್ಬೇಕಾಗಿದೆ. ಭಾರತವನ್ನು ಬೇರೆ ದೇಶದ ಎದುರುಗಡೆ ವಿಶ್ವಸಂಸ್ಥೆ ಮಾಡ್ತೀವಿ, ವಿಶ್ವ ಭಾರತ ಮಾಡ್ತೀವಿ ಅಂತ ಹೇಳಿ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿ ಜಂಬ ಕೊಚ್ಕೋತೀರಲ್ಲ, ನಿಮ್ಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಇದೆಯಾ? ಅತ್ಯಾಚಾರಿಗಳಿಗೆ ಪದೇ ಪದೇ ಬೆಂಬಲ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳನ್ನ ಮಾರಣ ಹೋಮ ಮಾಡಲಿಕ್ಕೆ ನಾವು ಬಂದಿರೋದು ಅಂತ ಹೇಳಿ ದೇಶದ ಜನರಿಗೆ ಸಂದೇಶ ಕೊಡೋಕೊಳ್ತಿದ್ದೀರಾ. ಆದರೆ
ಖಂಡಿತವಾಗ್ಲೂ ಈ ದೇಶದ ಈ ನೆಲದ ಹೆಣ್ಣು ಮಕ್ಕಳುಗಳು ಖಂಡಿತವಾಗ್ಲೂ ಅವಕಾಶವನ್ನು ಕೊಡಲ್ಲ. ಪ್ರಧಾನಿಯವರೇ, ನೀವು ಮತ್ತು ಅಮಿತ್ ಶಾ ಮತ್ತು JP ನಡ್ಡಾ ಏನಿದ್ದಾರೆ ಅವರು ಕೂಡ ಬೇಷರತ್ತಾಗಿ ಈ ದೇಶದ ಈ ರಾಜ್ಯದ ಹೆಣ್ಣು ಮಕ್ಕಳ ಹತ್ರ ನೀವು ಕ್ಷಮೆಯನ್ನು ಕೇಳಬೇಕು. ಇಂಥ ಒಂದು ಅತ್ಯಾಚಾರಿಗಳಿಗೆ ಟಿಕೆಟ್ನ ಕೊಟ್ಟು ಪಕ್ಷಕ್ಕೆ ಸೇರಿಸ್ಕೊಂಡಿರೋದ್ರಿಂದ ಈ ನಾಡಿನ ಹೆಣ್ಮಕ್ಳ ಮುಂದೆ ನೀವು ಕ್ಷಮೆಯನ್ನು ಕೇಳಬೇಕು. ಕುಮಾರಸ್ವಾಮಿ ಅವರು ಕೂಡ ಇದರ ನೈತಿಕ ಹೊಣೆಯನ್ನು ಹೊತ್ಕೊಂಡು ಹಾಸನಕ್ಕೆ ಹೇಳಿದರ ಹೋಗಿ ಬಚ್ಚಿಟ್ಕೊಂಡಿರುವಂತಹ ಅಯೋಗ್ಯ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಅವನನ್ನು ಈ ಕೂಡಲೇ ಬಂಧಿಸಿ ಎಳತಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು. ಇಲ್ಲ ಅಂತಂದರೆ ಇವತ್ತು ರಸ್ತೆಯಲ್ಲಿ ಬರೀ ಪ್ರತಿಕೃತಿಗೆ ಚಪ್ಪಲಿ ಹಾರವನ್ನು ಹಾಕಿ ನಾವು ಚಪ್ಪಲಿನಲ್ಲಿ ಹೊಡೆದು ದಹನ ಮಾಡಿದ್ದೀವಿ. ಆದರೆ ಇವತ್ತು ಇದಿಲ್ಲಿಗೆ ನಿಲ್ಲೋದಿಲ್ಲ. ನಿಮ್ಮ ಮನೆಯ ಬಾಗಿಲಿಗೆ ಈ ರಾಜ್ಯದ ಹೆಣ್ಣು ಮಕ್ಕಳುಗಳನ್ನ ನಾವು ಹುಡುಕೊಂಡು ಬರ್ತೀವಿ. ಇಲ್ಲಿ ಇವತ್ತು ರಸ್ತೆನಲ್ಲಿ ಏನಾಗಿದೆ ಆ ಕೆಲಸ ನಾಳೆ ನಿಮಗೆ ನಿಮ್ಮ ಮನೆ ಬಾಗಿಲಲ್ಲಾಗುತ್ತೆ ಅಂತ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಈ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈ ಕೂಡಲೇ ಓಡೋಗಿರುವಂಥ ಅಯೋಗ್ಯ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ ಆತನನ್ನು ವಿದೇಶದಿಂದ ಬಂಧಿಸಿ ಕರೆತರಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಪ್ರಜ್ವಲ್ ಕಾಮುಕ ರೇವಣ್ಣನಿಗೆ ಹೇಳಿದ್ದಿಕ್ಕಾರ. ರಾಜ್ಯದ ಮಹಿಳೆಯರ ಮಾನ ಮರ್ಯಾದೆಯನ್ನು ಹರಾಜಾಕಿರುವ ಪ್ರಜ್ವಲ್ ರೇವಣ್ಣನಿಗೆ ಹೇಳಿದ್ದಿಕ್ಕಾರ. ಎಲ್ಲ ಸಹೋದರಿಯರೇ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳೇ, ಇವತ್ತು ಇಡೀ ದೇಶ ಮತ್ತು ರಾಜ್ಯಗಳು ಕೇಳಿ ಕಂಡರಿಯದ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಲೈಂಗಿಕ ದೌರ್ಜನ್ಯ ನಡೆದಿರುವಂಥದ್ದು ಇಡೀ ಕರ್ನಾಟಕದ ಒಂದು ಮಹಿಳೆಯರು ಮತ್ತು ಕರ್ನಾಟಕ ರಾಜ್ಯದ ಒಂದು ಗೌರವವನ್ನು ನಾಶ ಮಾಡಿ ಅಗೌರವವಾಗಿ ನಡ್ಕೊಳ್ತಾ ಬೇರೆ ದೇಶಗಳಿಗೆ ಕರ್ನಾಟಕವನ್ನು ನೋಡಿದ್ರೆ ಹೂವನ್ನು ಮಟ್ಟಿಗೆ ಮಾಡಿ ತಲೆ ತೆಗೆಸಿರುವಂಥ ಈ ಕಾಮುಕ ಪ್ರಜ್ವಲ್ ರೇವಣ್ಣನಿಗೆ ನಿಜವಾಗ್ಲೂ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕನ್ನುವುದರಲ್ಲಿ ಎರಡೇ ಮಾತೇ ಇಲ್ಲ. ಯಾಕೆ ಅನ್ನುವಂಥದ್ದಾದರೆ ಅವ್ರ ತಾತ ಪ್ರಧಾನಿಯಾಗಿದ್ದರು, ಅವ್ರ ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದರು, ಅವರಪ್ಪ ಹಲವಾರು ಚುನಾವಣೆಗಳಲ್ಲಿ ಗೆದ್ದು ಮಿನಿಸ್ಟ್ರುಗಳು ಸಚಿವರುಗಳಾಗಿದ್ದರು. ಇವ್ರ ಮನೆಯವ್ರುಗಳೇ ಸಚಿವರುಗಳು, ಇವ್ರ ಮನೆಯವರೇ ಮುಖ್ಯಮಂತ್ರಿಗಳು, ಇವ್ರ ಮನೆಯವರೇ ಮಾಜಿ ಪ್ರಧಾನಿಗಳು, ಇವ್ರ ಮನೆಯವರೇ ಎಲ್ಲವೂ ಕೂಡ. ಆದರೆ ಇಡೀ ಹಾಸನ ಜಿಲ್ಲೆಯ ಮತ್ತು ಈ ರಾಜ್ಯದ ಹೆಣ್ಣು ಮಕ್ಕಳು ಸಹಾಯ ಕೇಳುವಂಥ ಸಂದರ್ಭದಲ್ಲಿ ಹೋದರೆ ಅವ್ರ ಕಣ್ಣೀರು ಒರೆಸಿ ಅವ್ರು ಸಹಾಯ ಮಾಡಬೇಕು ವಿನಃ ಅವ್ರ ಕೈ ಹಿಡಿದು ಎಳೆದು ಗುಂಡಿನ ಪಟ್ಟಿಗಳನ್ನ ಕಿತ್ತಾಕಿ ಪಿನ್ನುಗಳನ್ನ ಕಿತ್ತಾಕಿ ಬಲಾತ್ಕಾರವಾಗಿ ಅತ್ಯಾಚಾರ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗುವಂಥದ್ದೇನಿದೆ? ಲೈಂಗಿಕ ದೌರ್ಜನ್ಯ ಎಸಗುವಂಥದ್ದು ಇವ್ರ ತಂದೆ ತಾಯಿಗಳು ಹೇಳ್ಕೊಟ್ಟಿರುವಂಥ ಸಂಸ್ಕೃತಿನ, ನಮ್ಮ ಕನ್ನಡದ ನಾಡಿನ ಪರಂಪರೆಯ ಒಂದು ಸಂಸ್ಕೃತಿನ ಇದು. ಮಹಿಳೆ ಎಂದರೆ ಭಾರತಾಂಬೆ ಅಂತಾರೆ, ಮಹಿಳೆ ಎಂದರೆ ಜೀವನದಿ ಅಂತಾರೆ, ಮಹಿಳೆ ಎಂದರೆ ಪ್ರಕೃತಿ ಅಂತಾರೆ. ಇಂಥ ಮಹಿಳೆಗೆ ಇರುವಂಥ ಒಂದು ಗೌರವ ಘನತೆಯನ್ನು ಈತನು ಒಂದು ನಿಮಿಷನೂ ಯೋಚನೆ ಮಾಡ್ದಂತಾನೆ ತನ್ನ ಕಾಮ ತ್ರಿಷೆಗೆ ಸುಮಾರು ಹಲವಾರು ಇಲಾಖೆಯ ಮಹಿಳಾ ಅಧಿಕಾರಿಗಳನ್ನ ಬಳಸ್ಕೊಂಡಿರುವಂಥದ್ದಕ್ಕೆ ನಿಜವಾಗ್ಲೂ ಕಾನೂನು ಇದೆ ಅಂತ ಹೇಳಿದ್ರೆ ಈ ಸಂವಿಧಾನಬದ್ಧ ಕಾನೂನಲ್ಲಿ ಇಡೀ ನಾವೆಲ್ಲ ಸ್ಟೆಪ್ ತಗೊಳ್ಬೇಕಾಗಿರುವಂಥದ್ದು. ಅಧಿಕಾರಿಗಳ ವಲಯದಲ್ಲಿ ಇದು ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳು ಕೂಡ ಏನು ಮಾಡ್ತಾರೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ಅಂತ ಇಡೀ ರಾಜ್ಯ ಮತ್ತು ಇಡೀ ದೇಶ ಬಯಸುತ್ತೆ, ದೇಶ ನೋಡುತ್ತೆ. ಇವತ್ತು ಅಧಿಕಾರಿಗಳು ಕೂಡ ನೆಮ್ಮದಿಯಾಗಿ ಅವರು ಅಲ್ಲಿ ಏನು ಡ್ಯೂಟಿಯನ್ನು ಮಾಡೋಕ್ಕಾಗ್ತಾ ಇಲ್ಲ, ಮಹಿಳೆಯರು ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ನಾವು ಜೀವನ ಮಾಡಬೇಕಾಗಿದೆ. ಅಲ್ಲಿ ಹೇಳ್ತಾರೆ ಅವ್ರ ಮನೆ ಮುಂದ್ಗಡೆ ಹೋಗ್ಬೇಕಾದ್ರೆ ಮಹಿಳೆಯರು ಭಯ ಆಗುತ್ತಂತೆ, ಅವ್ರ ಮನೆ ಮುಂದ್ಗಡೆ ಹೋಗೋಕ್ಕೂ ಭಯ ಆಗುತ್ತೆ. ಎಲ್ಲಿ ಅವ್ರ ಗುಂಡಗಳನ್ನ ಕರೆಸಿ ನಮ್ಮನ್ನು ಎತ್ತಕೊಂಡು ಕಿಡ್ನಾಪ್ ಮಾಡಿ ನಮ್ಮನ್ನು ಏನೆಲ್ಲ ಮಾಡಿಬಿಡ್ತಾರಂತ ಗೊತ್ತಿಲ್ಲ ಅಂತ ಭಯ ಪಡ್ತಾ ಇದ್ದಾರಂತೆ. ನಾಚಿಕೆ ಆಗಬೇಕು ನಿನಗೆ ಪ್ರಜ್ವಲ್ ರೇವಣ್ಣ. ನಿನ್ನ ತಾಯಿ ಹೊಟ್ಟೆಲ್ಲಿ ಹುಟ್ಟಿದೆಯಾ ಇಲ್ಲ ಹಂದಿ ಹೊಟ್ಟೆಲ್ಲಿ ಹುಟ್ಟಿದ್ಯೋ ನೀನು? ಗೋಪರ್ ಇಡಿಯಟ್, ನಾಚಿಕೆ ಆಗಬೇಕು ಕಣ. 3,000 ಹೆಣ್ಣು ಮಕ್ಕಳೆಲ್ಲ ಕಣ, ಅದೆಷ್ಟು ಸಾವಿರ ಹೆಣ್ಣು ಮಕ್ಕಳನ್ನ ಬಲಿಪಶುಗಳು ಮಾಡಿದ್ಯೋ ನೀನು? ನಿನ್ನಂಥವನ್ನ BJP ಅವರು ಟಿಕೆಟ್ ಕೊಟ್ಟು ಮತ್ತೊಮ್ಮೆ ಸಂಶೋಧನೆ ಮಾಡಿ ರಾಜ್ಯದಲ್ಲಿ ಮಾಡಿರೋ ನೀನು ಗಣಾಂತರಿ ಸಾಧನೆ ಸಾಕಪ್ಪ. ಭಾರತಕ್ಕೆ ಬಂದ್ಬಿಡು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಥರ ಮಹಿಳೆಯರೆಲ್ಲ ಸಿಗ್ತಾರೆ, ದೊಡ್ಡ ಸಾಹಸ ಮಾಡಿಬಿಡುವೆ ನಿನ್ನ ಅಂತ ಕರೀತಾ ಇದ್ದೀರಾ BJP ಅವರೇ? ನಾಚಿಕೆ ಆಗಲ್ವೇನ್ರಿ? ಹೆಣ್ಣು ಮಕ್ಕಳಂದ್ರೆ ಏನು ರೀತಿ ತಿಳ್ಕೊಂಬಿಟ್ಟಿದ್ದೀರಿ? ತಾಯಿಯಿಂದ ಹಿಡಿದು ಅಜ್ಜಿಯಿಂದ ಹಿಡಿದು ಹೆಂಡತಿಯಿಂದ ಹಿಡಿದು ಅಕ್ಕ ತಂಗಿ ಎಲ್ಲ ಸಂಬಂಧಗಳ ಬೆಲೆ ಗೊತ್ತಿದೆಯೇನ್ರಿ ನಿಮಗೆ? JDS ವಂಶದವ್ರೆ, ತೆನೆ ಹೊತ್ತ ಮಹಿಳೆ ಅಂತ ನೀವು ಸಿಂಬಲ್ ಹಾಕೊಂಡಿದ್ದೀರಲ್ಲ, ತೆನೆ ಹೊತ್ತ ಮಹಿಳೆನ ಬಿಟ್ಟಿದ್ದೀರಾ ನೀವು? ನಿಜವಾಗ್ಲೂ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನಾಚಿಕೆ ಆಗಬೇಕು ನಿಮಗೆ. ಮಾನ ಮರ್ಯಾದೆ ಅಂತ ಇದ್ದರೆ ಗಂಟು ಮೂಟೆ ಕಟ್ಕೊಂಡು ಸುಮ್ಮನೆ ಸದ್ಯಲ್ಲರ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಬೇರೆಯವ್ರಿಗೆ ಅಧಿಕಾರ ಬಿಡ್ರಿ ನೀವು. ಹಾಗಾಗಿ ಈ ವಿಚಾರದಲ್ಲಿ ನಮಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಆಗಲಿ JDS ಆಗಲಿ BJP ಆಗಲಿ ಯಾವುದೇ ಪಕ್ಷಗಳು ಅಷ್ಟೇ ಕಚ್ಚಾರಕರಿದ್ರೆ ಈಗಲೇ ಎಚ್ಚೆತ್ಕೊಳ್ಳಿ.
ಇದೇ ಥರ ಮುಂದುವರೆದ್ರೆ ಅಂದರೆ ಹೆಣ್ಣು ಮಕ್ಕಳು ಹುಡಿಕೊಂಬಂದು ನಿಮ್ಮ ಕಚ್ಚಾ ಬಿಚ್ಚಿ ಹೊಡಿತಾರೆ ಅನ್ನುವಂಥದ್ದು ನೆನಪಿಲಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹೇಳ್ತಿರುವಂಥ ಎಚ್ಚರಿಕೆಯ ಮಾತು. ಹಾಗಾಗಿ ನಾಡಿನ ಮಹಿಳೆಯರು ಸಿಡಿದೆದ್ರೆ ನಿಮಗೆ ತಕ್ಕ ಪಾಠ. ಈ ಗೊಂಬೆಗೆ ಚಪ್ಪಲಿ ಏಟಲ್ಲ ಹೊಡೆದಿರೋದು, ನಿಜವಾಗ್ಲೂ ಬಂದು ನೇರವಾಗಿ ಹೊಡಿಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಇಷ್ಟಪಡ್ತಾ ಇದ್ದೀವಿ. ಆ ಲೈಂಗಿಕ ದೌರ್ಜನ್ಯ ಎಸಗಿರುವಂಥ ಪ್ರಜ್ವಲ್ ರೇವಣ್ಣನ ಇಲ್ಲಿ ಕರೆತರಬೇಕು, ಅರೆಸ್ಟ್ ಮಾಡಬೇಕು. ಅವನು ಕೊಡುವಂಥ ಶಿಕ್ಷೆ ಇಡೀ ಎಲ್ಲ ರಾಜಕಾರಣಿಗಳು, ಎಲ್ಲ ಅತ್ಯಾಚಾರಿಗಳು, ಎಲ್ಲ ರೇಪಿಸ್ಟ್ಗಳಿಗೆ, ಎಲ್ಲ ಕಳ್ಳ ರಾಜಕಾರಣಿಗಳಿಗೂ ಕೂಡ ಒಂದು ಮಾದರಿಯ ಪಾಠ ಆಗಬೇಕು ಅಂತ ಹೇಳ್ತಾ ಈ ಮೂಲಕ ಎಚ್ಚರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಂತ ಪ್ರಧಾನ ಹುದ್ದೆಯನ್ನು ಅಲಂಕರಿಸಿದಂಥ ದೇವೇಗೌಡರ ಕುಟುಂಬದಲ್ಲಿ ಇಂಥ ಒಂದು ಅನಾಚಾರ, ಈ ಥರದ ಮಹಿಳೆಯರಿಗೆ ಸೂಕ್ತ ಇದು ಬೆಲೆ ಇಲ್ಲದೇ ನಿಂತ್ಕೊಂಡಂಥ ಅವರು ಮಹಿಳಾ ಸ್ತ್ರೀಲೋಕಕ್ಕೆ ಅವರು ಅಪರಾಧ ಮಾಡಿದ್ದಾರೆ. ಆ ದೇಶದಲ್ಲಿ ಇಡೀ ಸ್ತ್ರೀ ಸಮೂಹ ಅವ್ರ ವಿರುದ್ಧ ದಂಗೆದ್ದಿದ್ದಾರೆ. ಇದು ರಾಜ್ಯಕ್ಕೆ ಅಪಮಾನ, ಸಮುದಾಯಕ್ಕೆ ಅಪಮಾನ. ದಯಮಾಡಿ ಅವರು ಈ ಕೂಡಲೇ ಅವ್ರಿಗೆ ಕಾನೂನು ಕ್ರಮ ತಗೊಂಡು ಶಿಕ್ಷೆಯನ್ನು ನೀಡಬೇಕು ಅಂತ ಹೋಗ್ತಾ ಇದ್ದೀವಿ.